ಅರ್ಧ ಗಂಟೆ ಕಾಲ ಸಿಟಿ ರವಿ ಅವರನ್ನ ಬಂಧಿಸಲಾಗಿದೆ. ಬಳಿಕ ಅವರಿಗೆ ಹಿಂಸೆಯನ್ನು ಕೊಟ್ಟಿದ್ದಾರೆ ಅಂತ ರಾಜ್ಯ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧವಾಗಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ನೂರಾರು ಕಿಲೋಮೀಟರ್ ಅವರನ್ನ ಅಲೆದಾಡಿಸಿದ್ದಾರೆ. ಪೊಲೀಸರು ಟಾರ್ಚರ್ ಕೊಟ್ಟಿದ್ದಾರೆ. ಕಾಡು, ಕಬ್ಬಿನ ಗದ್ದೆ, ಕ್ರಷರ್ ಬಳಿ ಹೋಗಿದ್ದು ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನ ಆರ್ ಅಶೋಕ್ ಮಾಡಿರುವಂಥದ್ದು. ರಾಜ್ಯಪಾಲರ ಭೇಟಿ ಬಳಿಕ ರಾಜ್ಯ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧವಾಗಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಗೃಹ ಸಚಿವರು ಸಿಎಂಗೆ ಗೊತ್ತಿಲ್ಲದೆ ಇವೆಲ್ಲ ನಡೆದಿದೆ. ಸಿಟಿ ರವಿಗೆ ಸೂಕ್ತ ರಕ್ಷಣೆ ಕೊಡಬೇಕು, ತನಿಖೆ ಆಗಬೇಕು. ಪೊಲೀಸರಿಗೆ ಕ್ಷಣ ಕ್ಷಣಕ್ಕೂ ಯಾರಿಂದ ಫೋನ್ ಬರ್ತಿತ್ತು, ಇದು ಗೊತ್ತಾದರೆ ಹಿಂದೆ ಯಾರಿದ್ರು ಅನ್ನೋದು ಕೂಡ ತಿಳಿಯುತ್ತೆ. ಪ್ರಕರಣದಲ್ಲಿ ನ್ಯಾಯಾಂಗ ತನಿಖೆ ನಡೀಬೇಕು ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯ ಮಾಡಿದ್ದಾರೆ. ಇನ್ನು ಕ್ಷಣ ಕ್ಷಣಕ್ಕೂ ಕೂಡ ಪೊಲೀಸರಿಗೆ ಕಾಲ್ ಬರ್ತಾ ಇತ್ತು. ಯಾರು ಕಾಲ್ ಮಾಡ್ತಾ ಇದ್ರು, ಅವರ ಅಣತಿಯಂತೆ ಪೊಲೀಸರು ನಡ್ಕೊಂಡಿದ್ದಾರೆ. ಸಿಟಿ ರವಿ ಅವರಿಗೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು, ನ್ಯಾಯಾಂಗ ತನಿಖೆ ಆಗಬೇಕು ಈ ಒಂದು ಪ್ರಕರಣ. ಗೃಹ ಸಚಿವರು ಮತ್ತು ಸಿಎಂಗೆ ಗೊತ್ತಿಲ್ಲದೆ ಇವೆಲ್ಲವೂ ಕೂಡ ನಡೆದಿದೆ ಅಂತ ಗಂಭೀರ ಆರೋಪವನ್ನು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಭೇಟಿ ಮಾಡಿ ನಾನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಛಲವಾದಿಯವರು, ನಮ್ಮ ಜನಾರ್ದನ್ ರೆಡ್ಡಿ ಅವರು, ಮುನ್ರಾಜ್ ಅವರು, ರಘು ಅವರು, ರವಿ, ಕೇಶವ ಪ್ರಸಾದ್, ನಮ್ಮ ಗೋಪಿನಾಥ್ ರೆಡ್ಡಿ, ನಾವೆಲ್ಲರೂ ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಸಿಟಿ ರವಿಯವರ ಬಂಧನ ಆದ ಮೇಲೆ ಅವರನ್ನ ಒಬ್ಬ ಶಾಸಕರನ್ನ ನಡೆಸ್ಕೊಂಡಂತ ರೀತಿ, ಅವ್ರಿಗೆ ಕೊಟ್ಟಂತ ಟಾರ್ಚರು, ಮತ್ತೆ ಅವರಿಗೆ ಊಟ ಕೊಡದೆ ಸುಮಾರು 400-500 ಕಿಲೋಮೀಟರ್ ಸುತ್ತಾಡಿಸಿರುವಂಥದ್ದು, ಮತ್ತೆ ಅಜ್ಞಾತ ಸ್ಥಳಕ್ಕೆ. ಯಾಕಂದ್ರೆ ಸಿಟಿ ರವಿ ಅವರಿಗೆ ಈಗಾಗಲೇ ಅವರು ನಕ್ಸಲ್ ಏರಿಯಾದಿಂದ ಬಂದಿರೋ ಚಿಕ್ಕಮಂಗ್ಳೂರು. ಅದೇ ರೀತಿ ಮುಸ್ಲಿಂ ಉಗ್ರವಾದಿಗಳದು ಕೂಡ ಅವರಿಗೆ ಬೆದರಿಕೆ ಇದೆ. ಈಗಾಗಲೇ ಹಿಂದೆ ಎಲ್ಲ ಸರ್ಕಾರಗಳು ಕೂಡ ಅವರಿಗೆ ಗನ್ಮ್ಯಾನ್ಗಳನ್ನ ಕೊಟ್ಟಿದ್ದಾರೆ. ಹಿಂದೆ ಒಂದು ವ್ಯಾನು ಸಹ ಕೊಟ್ಟಿತ್ತು, ಜೀಪು ಇತ್ತು ಅವ್ರಿಗೆ. ಇಷ್ಟೆಲ್ಲ ಇದ್ರೂ ಕೂಡ ಅವರನ್ನ ಫಾರೆಸ್ಟ್ಗೆ ಕರ್ಕೊಂಡೋಗಿ, ಕ್ವಾರಿಗೆ ಕರ್ಕೊಂಡೋಗಿ, ಕಬ್ಬಿನ ಗದ್ದೆ ಕರ್ಕೊಂಡೋಗಿ ಆಗಿರೋದು ಅನುಮಾನ ಮೂಡುವಂತ ಸಂಗತಿ. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ವ್ಯಕ್ತಿಯನ್ನ ಸೇಫ್ ಇಡೋ ದೃಷ್ಟಿಯಿಂದ ನಾವು ಕಬ್ಬಿನ ಗದ್ದೆಗೆ ಕರ್ಕೊಂಡು ಹೋಗಿದ್ರಿ, ಫಾರೆಸ್ಟ್ ಕರ್ಕೊಂಡು ಹೋಗಿದ್ರಿ ಅಂದ್ರೆ ಇನ್ಮೇಲೆ ಕಬ್ಬಿನ ಗದ್ದೆ ಸೇಫು, ಫಾರೆಸ್ಟು ಸೇಫು. ಇನ್ಮೇಲೆ ಯಾರನ್ನೇ ಬಂಧಿಸಿದ್ರು ಕೂಡ, ಯಾರನ್ನೇ ಮುಂದೆ ರಾಜ್ಯದಲ್ಲಿ ಬಂಧಿಸಿದ್ರೆ ಸೀದಾ ಕಬ್ಬಿನ ಗದ್ದೆ ಕರ್ಕೊಂಡು ಹೋಗಿ, ಸೀದಾ ಫಾರೆಸ್ಟ್ ಕರ್ಕೊಂಡು ಹೋಗಿ. ಪೊಲೀಸ್ ಸ್ಟೇಷನ್ ಈಸ್ ನಾಟ್ ಸೇಫ್. ಅಲ್ಲಿ ಯಾರನ್ನಾದ್ರೂ ಇಟ್ರೆ ಅಲ್ಲಿಂದ ಹೊಡ್ಕೊಂಡು ಹೊರಟೋಗ್ತಾರೆ, ಅಲ್ಲಿಂದ ಕಿತ್ಕೊಂಡು ಹೊರಟೋಗ್ತಾರೆ, ಅಲ್ಲಿಂದ ಅವ್ರನ್ನ ಕಬಳಿಸ್ತಾರೆ. ಪೊಲೀಸ್ ಸ್ಟೇಷನ್ ಸೇಫ್ ಅಲ್ಲ ಅನ್ನೋದನ್ನ ಈ ಸರ್ಕಾರ ಜನಗಳಿಗೆ ತಿಳಿಸಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.